ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಅದರಲ್ಲೂ ಸಹ ಈಗೇನು ಬಾಕಿ ಕಂತುಗಳಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಜನರಲ್ಲಿ ಡೌಟ್ ಇದೆ. ನಮ್ಗೆ 17 ಕಂತು ಬಂದಿದೆ, ನಮ್ಗೆ 16 ಕಂತು ಬಂದಿದೆ, ನಮ್ಗೆ 20 ಕಂತು ಬಂದಿದೆ. ಕೆಲವೊಂದಿಷ್ಟು ಜನರಿಗೆ ಮಾತ್ರ ಹಣ ಹಾಕ್ಬಿಟ್ಟು ಕೆಲವೊಂದಿಷ್ಟು ಜನರಿಗೆ ಸರ್ಕಾರ ಹಣ ಹಾಕ್ತಾ ಇಲ್ವಾ? ಹಾಗಾದ್ರೆ ಈಗ ಬರುವಂತ ಬಾಕಿ ಕಂತುಗಳು 5 ಕಂತುಗಳು ಜಮಾ ಆಗುತ್ತೆ. ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೆಳಗಾವಿಯಲ್ಲಿ ಏನು ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಈ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಸಿಕ್ಕಾಪಟ್ಟೆ ವಿರೋಧ ಪಕ್ಷದವರು ಮತ್ತೆ ಕಾಂಗ್ರೆಸ್ ಪಕ್ಷದವರು ಇದ್ರ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದಾರೆ. ನಿಜವಾಗ್ಲೂ ಏನಾದ್ರೂ 5 ಕಂತು ಕೊಡೋದು ಬಾಕಿ ಇದ್ರೆ ಖಂಡಿತವಾಗ್ಲೂ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಸಹ ಇದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸಾಕಷ್ಟು ಜನ ಇದ್ರ ಬಗ್ಗೆ ಡೌಟ್ ಗಳನ್ನ ಕೇಳಿದ್ರಿ. ಸರ್, ನಮ್ಗೆ ಹಾಗಾದ್ರೆ ನಮ್ಗೆ ಇನ್ನೂ 17 ಕಂತು ಮಾತ್ರ ಬಂದಿದೆ, ನಮ್ಗೆ ಇನ್ನೂ ಉಳಿದ ಕಂತು ಬಂದಿಲ್ಲ. ಈ ರೀತಿ ಒಬ್ಬೊಬ್ಬರಿಗೆ ಮಾತ್ರ ಆಗಿದೆಯಾ? ಎಲ್ರಿಗೂ 5 ಕಂತು ಬರೋದು ಬಾಕಿ ಇದೆಯಾ? ಮತ್ತೆ ಅನ್ನಭಾಗ್ಯ ಯೋಜನೆ ಪೆಂಡಿಂಗ್ ಅಮೌಂಟ್ ಬಗ್ಗೆ ಏನಾದರೂ ಅಪ್ಡೇಟ್ ಕೊಟ್ಟಿದಾರ ಸರ್ಕಾರ? ಏನಾಗಿದೆ ಅದ್ರ ಬಗ್ಗೆನೂ ಸಹ ನಾವು ಧ್ವನಿ ಎತ್ತುವಂತ ಕೆಲಸ ನಿರಂತರವಾಗಿ ಮಾಡ್ತಾ ಇರ್ತೇವೆ. ಹಾಗಾಗಿ ದಯವಿಟ್ಟು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಕ್ಲಾರಿಟಿ ಇರುತ್ತೆ. ಮತ್ತೆ ಪೆಂಡಿಂಗ್ ಅಮೌಂಟ್ ಗಳನ್ನ ರಿಲೀಸ್ ಮಾಡ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆನೂ ಸಹ ಕ್ಲಾರಿಟಿ ಇರುತ್ತೆ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ನೋಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ? ಮೊದಲನೇದಾಗಿ ಹೇಳಬೇಕು ಅಂದ್ರೆ ಇದುವರೆಗೂ ಸಹ ಸುಮಾರು 5 ಕಂತುಗಳು ಬಾಕಿ ಇರೋದು ನಿಜ. ಅದು ಸರ್ಕಾರದ ಪ್ರಕಾರ, ಅಂದ್ರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿರೋ ಪ್ರಕಾರ ಆಗಸ್ಟ್ ವರೆಗೂ ಹಣ ಕ್ಲಿಯರ್ ಆಗಿದೆ. ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಈ 3 ತಿಂಗಳು ಬಾಕಿ ಇದೆ ಅಂತ ಅವರು ಮೊದಲೇ ಹೇಳಿದ್ರು. ಈಗ ಇತ್ತೀಚಿನ ಬೆಳವಣಿಗೆಗಳು ನೀವು ಗಮನಿಸ್ತಾ ಇರಬಹುದು. ನಾವು ಇದನ್ನ ಮೊದಲೇ ಹೇಳಿದ್ವಿ, ಬಟ್ ಆದ್ರೆ ಇದು ನಮ್ಮ ಮೂಲಕ ಸರ್ಕಾರಕ್ಕೆ ಮುಟ್ತಾ ಇರಲಿಲ್ಲ. ಬಟ್ ಆದ್ರೆ ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆರ್ ಅಶೋಕ್ ಅವರಾಗಿರ್ಬೋದು ಅಥವಾ ಮಹೇಶ್ ತೆಂಗಿನಕಾಯಿ ಅವರು ಆಗಿರ್ಬೋದು, ಇದ್ರ ಬಗ್ಗೆ ಈಗ ಫೆಬ್ರವರಿ ಮತ್ತೆ ಮಾರ್ಚ್ 2 ತಿಂಗಳು, ಈಗ ಇಷ್ಟು ತಿಂಗಳುಗಳಲ್ಲಿ ಫೆಬ್ರವರಿ ಮತ್ತೆ ಮಾರ್ಚ್ ಈ 2 ತಿಂಗಳ ಹಣನೇ ಯಾಕೆ ಬಂದಿಲ್ಲ ಅಂತ ಅವ್ರು ಹೇಳಿದ್ರು. ಅಂದ್ರೆ ನೀವು ಗಮನಿಸಬಹುದು, ಗೃಹಲಕ್ಷ್ಮಿ ಅರ್ಜಿ ಸ್ಟೇಟಸ್ ಅನ್ನ ಚೆಕ್ ಮಾಡಿದಾಗ್ಲೂ ಸಹ 2 ತಿಂಗಳು ಮಿಸ್ ಆಗಿದೆ. ಹಾಗಾಗಿ ಆ 2 ಮತ್ತೆ ಈ 3 ತಿಂಗಳು, ಈ 5 ತಿಂಗಳು ಯಾರಿಗೂ ಜಮಾ ಆಗಿಲ್ಲ. ಹಾಗಾಗಿ ನಿಮಗ್ 5 ತಿಂಗಳು ಬಂದಿಲ್ಲ ಅಂದ್ರೆ ನಿಮಗ್ ಮಾತ್ರ ಅಂತಲ್ಲ, ಎಲ್ರಿಗೂ ಸಾರ್ವತ್ರಿಕವಾಗಿ 5 ತಿಂಗಳು ಹಣ ಜಮಾ ಆಗೋದು ಬಾಕಿ ಇದೆ ಅಂತ ಹೇಳ್ಬೋದು. ಬಟ್ ಪರ್ಟಿಕ್ಯುಲರ್ ಆಗಿ ನಿಮಗೆ 17ನೇ ಕಂತುವರೆಗೂ ಬಂದಿದೆ, ನಿಮಗೆ 18ನೇ ಕಂತುವರೆಗೂ ಬಂದಿದೆ, ನಿಮಗೆ ಹಣನೇ ಬರದೆ 6 ತಿಂಗಳಾಯ್ತು ಅಂದ್ರೆ ಅದಕ್ಕೆ ಸಂಬಂಧಪಟ್ಟಾಗೆ ಬೇರೆ ಸಮಸ್ಯೆ ಇರುತ್ತೆ. ಯಾಕೆಂದ್ರೆ ನೀವು ಗೃಹಲಕ್ಷ್ಮಿ ಅರ್ಜಿ ಸ್ಟೇಟಸ್ ಅನ್ನ ಚೆಕ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ. ನೀವು ಇಂಡಿವಿಜುವಲ್ ಆಗಿ ಒಬ್ಬರನ್ನ ಬಿಟ್ಟು ಒಬ್ಬರಿಗೆ ಹಣ ಹಾಕೋದು ಆ ರೀತಿ ಸರ್ಕಾರ ಮಾಡೋದಿಲ್ಲ. ಸಾರ್ವತ್ರಿಕವಾಗಿ ಡಿಬಿಟಿ ಮುಖಾಂತರ ಎಲ್ರಿಗೂ ಹಣ ಜಮಾ ಮಾಡುವಂತ ಪ್ರಕ್ರಿಯೆ ನಡೆಯುತ್ತೆ. ಆ ಪ್ರಕ್ರಿಯೆಯಲ್ಲಿ ಕೆಲವೊಂದು ಟೆಕ್ನಿಕಲ್ ಇಶ್ಯೂ ಇಂದ ಕೆಲವೊಂದಿಷ್ಟು ಜನರು, ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕು ಅಂದ್ರೆ 23ನೇ ಕಂತು ಬಿಡುಗಡೆ ಆಗುವ ಸಂದರ್ಭದಲ್ಲಿ ಒಂದಿಷ್ಟು ಜನರು, ಒಂದು 95% ಜನರಿಗೆ ಹಣ ಜಮಾ ಆದ್ರೆ ಈಗಿನ್ನು ಒಂದು 75% ಜನರಿಗೆ ಜಮಾ ಆಗಿದೆ. ಇನ್ನೂ ಕೂಡ ಸಾಕಷ್ಟು ಜನರಿಗೆ ಜಮಾ ಆಗೋದು ಬಾಕಿ ಇದೆ. ಇನ್ನೂ ಒಂದು ವಾರ ಕಳೀತು ಅಂತ ಇಟ್ಕೊಳ್ಳಿ, ಅವಾಗ 95% ಜನರಿಗೆ ಆಯ್ತು ಅಂದ್ರೆ ಒಂದು 5% ಜನ ಟೆಕ್ನಿಕಲ್ ಇಶ್ಯೂ ಇಂದ ಹೋಲ್ಡ್ ಆಗಿರ್ತಾರೆ. ಅವಾಗ 24ನೇ ಕಂತು ಬಿಡುಗಡೆ ಆಗುವ ಸಂದರ್ಭದಲ್ಲಿ ಅವರಿಗೆ ಜಮಾ ಆಗುತ್ತೆ, ಓಕೆನಾ? ನೀವೀಗ 22ನೇ ಕಂತು ಬಂದಿಲ್ಲ ಅಂತ ಸಾಕಷ್ಟು ದಿನದಿಂದ ನಿರಂತರವಾಗಿ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ. ಬಟ್ ಇವಾಗ ಸಾಕಷ್ಟು ಜನರಿಗೆ 4,000 ರೂಪಾಯಿ ಈ ರೀತಿಯಾಗಿ ಜಮಾ ಆಗ್ತಾ ಇದೆ. ಹಾಗಾಗಿ ಒಬ್ಬರನ್ನ ಪರ್ಟಿಕ್ಯುಲರ್ ಆಗಿ ಬಿಟ್ಟು ಹಣ ಪ್ರಕ್ರಿಯೆಯನ್ನ ಮುಂದುವರಿಸೋದಿಲ್ಲ, ಎಲ್ರಿಗೂ ಹಣ ಬಿಡುಗಡೆ ಮಾಡ್ತಾರೆ. ಕೆಲವೊಂದು ನಿಮ್ಮ ಮಿಸ್ಟೇಕ್ ಗಳಿಂದ ನೀವು ಆಧಾರ್ ಸೀಡಿಂಗ್ ಬದಲಾವಣೆ ಮಾಡೋದು, ಅಥವಾ ನಿಮ್ಗೆ ಏನಾದರೂ ಬ್ಯಾಂಕ್ ಇನ್ಆಕ್ಟಿವ್ ಆಗಿರೋದು, ನಿಮ್ಮ ಬ್ಯಾಂಕ್ ಅಕೌಂಟ್ ಇನ್ಆಕ್ಟಿವ್ ಆಗಿರುವಂತದ್ದು, ಅದಕ್ಕೆ ಸಂಬಂಧಪಟ್ಟ ರೇಷನ್ ಕಾರ್ಡ್ ಅಲ್ಲಿ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಏನ್ ಮೇನ್ ಹೋಲ್ಡರ್ ಇರ್ತಾರೆ ಅವ್ರನ್ನ ಬದಲಾವಣೆ ಮಾಡುವಂತದ್ದು, ಈ ರೀತಿ ಏನಾದರೂ ಚೇಂಜಸ್ ಮಾಡಿದಾಗ, ನಿಮ್ಮ ಅಕೌಂಟ್ ಇನ್ಆಕ್ಟಿವ್ ಆದಾಗ, ಆಧಾರ್ ಸೀಡಿಂಗೇ ಮಾಡಿಸಿಲ್ಲ ಅಂದಾಗ, ಈ ರೀತಿ ಸಮಸ್ಯೆಗಳಾದಾಗ ಮಾತ್ರ ನಿಮಗೆ ಹಣ ಬರೋದಿಲ್ಲ. ಬಿಟ್ರೆ ನಿಮಗೆ ಒಬ್ಬೊಬ್ಬರಿಗೆ ಒಂದೊಂದು ಕಂತುಗಳು, ಒಂದಿಷ್ಟು ಜನರಿಗೆ ಮಾತ್ರ 23ನೇ ಕಂತುವರೆಗೂ ಹಾಕೋದು, ಒಂದಿಷ್ಟು ಜನರಿಗೆ ಮಾತ್ರ 17ನೇ ಕಂತುವರೆಗೂ ಹಾಕೋದು, ಈ ರೀತಿ ಸರ್ಕಾರ ಮಾಡೋದಿಲ್ಲ, ಓಕೆನಾ? ಯಾರ ಅಕೌಂಟ್ ಕರೆಕ್ಟ್ ಇರುತ್ತೆ, ಯಾರು ಎಲಿಜಿಬಲ್ ಇರ್ತಾರೆ, ಎಲಿಜಿಬಿಲಿಟಿ ಇಲ್ಲದೆ ಇರೋನ್ನ ಒಂದಿಷ್ಟು ಲಿಸ್ಟ್ ಇಂದ ಹೊರಗಡೆ ತೆಗೆಯುವಂತ ಕೆಲಸನೂ ಕೂಡ ಸರ್ಕಾರ ಈಗಾಗಲೇ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೆ. ಹಾಗಾಗಿ ನಮ್ಗೆ ಇಷ್ಟೇ ಬಂದಿರೋದು ಅಂತ ಹೇಳಿದ್ರೆ ನೀವು ತಪ್ಪದೆ ನಿಮ್ಮ ಅರ್ಜಿ ಸ್ಟೇಟಸ್ ಚೆಕ್ ಮಾಡಬೇಕು. ಇನ್ಕಮ್ ಟ್ಯಾಕ್ಸ್, GST ಈ ರೀತಿ ಬಂದಿದೆಯಾ ಅಂತ ನೋಡ್ಬೇಕಾಗಿರುತ್ತೆ, ಓಕೆನಾ? ಹಾಗಾಗಿ ಮತ್ತೆ ಅದರ ಜೊತೆಯಲ್ಲಿ ಅನ್ನಭಾಗ್ಯ ಯೋಜನೆಯ ಕೆಲವು ಪೆಂಡಿಂಗ್ ಅಮೌಂಟ್ ಇದೆ. ಈಗ ನಾವು ನಿರಂತರವಾಗಿ ವಿಡಿಯೋ ಮಾಡ್ಕೊಂಡು ಬರ್ತಾ ಇದ್ವಿ, ಕೊನೆಗೂ ನಮ್ಮ ಒಂದು ಪ್ರಯತ್ನಕ್ಕೆ ಸಕ್ಸಸ್ ಸಿಕ್ಕಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಬಾಕಿ ಕಂತುಗಳನ್ನ ರಿಲೀಸ್ ಮಾಡ್ತೀವಿ ಅಂತ ಹೇಳಿ ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟನೆ ನೀಡಿದ್ದಾರೆ. ಬಟ್ ಆದ್ರೆ ಸೋಮವಾರ ನಡೀತಕ್ಕಂಥ ಅಧಿವೇಶನದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಇದ್ರ ಬಗ್ಗೆ ಏನು ಸ್ಪಷ್ಟನೆ ಕೊಡ್ತಾರೆ ಅಂತ ಹೇಳಿ ನಾವು ಕೂಡ ಕಾಯ್ತಾ ಇದ್ವಿ. ನಿಮ್ಗೆ ನಾನು ತಿಳಿಸ್ತೀನಿ.
ಅದಾದ ನಂತರ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಾಗಿ ಜನವರಿ ತಿಂಗಳ ಹಣ ಜನರಿಗೆ ರೀಚ್ ಆಗಿಲ್ಲ. ಓಕೆನಾ, ಫೆಬ್ರವರಿಯಿಂದ ಏನೀಗ 10 ಕೆಜಿ ಅಕ್ಕಿನೇ ಕೊಡ್ತೀವಿ ಅಂತ ಸರ್ಕಾರ ಮುಂದುವರಿಸ್ತಾ ಹೋಯ್ತು. ಬಟ್ ಆದ್ರೆ ಜನವರಿ ತಿಂಗಳ ಹಣ ಬಂದಿಲ್ಲ. ಕೆಲವೊಂದಿಷ್ಟು ಜನರಿಗೆ ಡಿಸೆಂಬರ್, ನವೆಂಬರ್ 2-3 ತಿಂಗಳ ಅನ್ನಭಾಗ್ಯ ಹಣ ಬಂದಿಲ್ಲ. ಸರ್ಕಾರ ಆದಷ್ಟು ಬೇಗ ಪೆಂಡಿಂಗ್ ಇರುವಂತ ಅನ್ನಭಾಗ್ಯ ಹಣವನ್ನು ಕೂಡ ಬಿಡುಗಡೆ ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಯಾವಾಗ್ಲೂ ಧ್ವನಿ ಎತ್ತಾನೆ ಇರ್ತೀವಿ. ಇದನ್ನು ಕೂಡ ಸದನದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಬೇಕು. ಆದಷ್ಟು ಎಲ್ಲರೂ ಕೂಡ ಇಂಥ ನಿಖರ ಮಾಹಿತಿ ಕೊಡುವಂತವರಿಗೆ ಸಪೋರ್ಟ್ ಮಾಡಿ, ಎಲ್ಲರೂ ವಿಡಿಯೋಕ್ಕೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾಗಿ ಏನು ನಿರಂತರವಾಗಿ ನಿಮಗೆ ಅಪ್ಡೇಟ್ಗಳನ್ನು ನಾವು ಕೊಡ್ತಾ ಬರ್ತಾ ಇದ್ದೇವೆ, ಏನಿದೆ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವಂತ ಕೆಲಸ ಮಾಡ್ತಾ ಇದ್ದೇವೆ. ಸದ್ಯದಲ್ಲೇ ಒಂದು ಈಗ ಪೆಂಡಿಂಗ್ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗುತ್ತೆ. ಅನ್ನಭಾಗ್ಯ ಹಣ ಯಾವಾಗ ಬಿಡುಗಡೆ ಮಾಡ್ತಾರೆ ಅನ್ನೋ ಅಪ್ಡೇಟ್ ಸರ್ಕಾರದಿಂದ ಅಧಿಕೃತವಾಗಿ ಬಂದಿಲ್ಲ. ಬಂದ್ರೆ ಮಾಹಿತಿಯನ್ನ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿರುವಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.